ನವೆಂಬರ್ 1 2025 ಅಂದ್ರೆ ಕನ್ನಡ ರಾಜ್ಯೋತ್ಸವ ಆ ದಿನನೇ ಈ ಕಾರ್ಯಕ್ರಮ ಇರುವುದರಿಂದ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆ ಜಿಲ್ಲೆಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಗ್ರಾಮಗಳಲ್ಲಿ ಇವರ ಪುಣ್ಯ ಸ್ಮರಣೆಯನ್ನು ಮಾಡಬೇಕಂತೇಳಿ ಗೋವಿ ಸಮಾಜಕ್ಕೆ ನಾವು ವಿನಂತಿ ಮಾಡಿಕೊಳ್ತೇವೆ. ನಾನು ಮೂಲತಃ ಅಂತಂದ್ರೆ ಶ್ರೀ ಲಿಂಗೈಕ್ಯ ಶರಣಬಸವ ಮಹಾಸ್ವಾಮಿಗಳು ಏನಿದ್ದಾರೆ ಅವರ ಸುಪುತ್ರ ನಾನು ಮತ್ತು ಶರಣಬಸವ ಅಪ್ಪಂಗಳವರ ಆಶ್ರಮ ಟ್ರಸ್ಟ್ ಕಾರ್ಯದರ್ಶಿ ಆಗಿದ್ದು ನಮ್ಮ ಕುಲ ಬಾಂಧವರಲ್ಲಿ ನಾನು ನಮ್ಮರಲ್ಲೇ ವಿನಂತಿ ಮಾಡ್ಕೊಳ್ತೀನಿ. ಅವರ ಏನು ನಮ್ಮ ಸಂಘಟನೆಗೆ ನಮ್ಮನ್ನೆಲ್ಲ ಒಗ್ಗೂಡಿಸಿದ್ದಾರೆ, ಚಾಲನೆ ಕೊಟ್ಟಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಶಿಕ್ಷಣದಲ್ಲಿ ಬೆಳವಣಿಗೆ ತಂದಿದ್ದಾರೆ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಂಘಟನೆ ಮಾಡಿ ಎಲ್ಲರನ್ನೂ ಮುಂಚೂಣಿಯಲ್ಲಿ ತಂದಿದ್ದಾರೆ. ಅಂತ ಮಹಾನ್ ಯೋಗಿಗಳ ಒಂದು ಪುಣ್ಯ ಸ್ಮರಣೆಯನ್ನು ಇಡೀ ರಾಜ್ಯದಂತ ಮಾಡಬೇಕಂತೆಲ್ಲ ಅವರು ಕಳಕಳಿಯ ವಿನಂತಿ ಇರುತ್ತದೆ. ಇದೇ ರೀತಿಯಾಗಿ ಅವರು ಸುಮಾರು ಕಾಯಕಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ಮನೆಗೆ ಹೋಗಿ ಅವರ ಯೋಗಕ್ಷೇಮಗಳನ್ನು ವಿಚಾರಿಸಿಕೊಂಡು ಮತ್ತು ಅವರು ಕುಂದುಕೊರತೆಗಳನ್ನು ವಿಚಾರಿಸಿಕೊಂಡು, ಉದ್ಯೋಗ ಕುಸುಬುಗಳನ್ನು ವಿಚಾರಿಸಿಕೊಂಡು, ಮನೆ ಇಲ್ಲದವರಿಗೆ ಸರ್ಕಾರದಿಂದ ಮನೆ ವಸತಿಗಳನ್ನು ಆಯೋಜನೆಗಳು ಮಾಡುವುದು ಮತ್ತು ಅವರು ವಿದ್ಯಾಭ್ಯಾಸದ ಕುಂದುಕೊರತೆ ಇದ್ದಪ್ಪ ಅಂದ್ರೆ ಅವ್ರನ್ನೆಲ್ಲ ಕರೆತಂದು ಹಾಸ್ಟೆಲ್ ಮಕ್ಕಳಿಗೆ ಉಚಿತವಾಗಿ ಪ್ರಸಾದ ವ್ಯವಸ್ಥೆ ಮಾಡುವುದು ಮಠದಲ್ಲಿ. ಈ ತರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುವಂತಹ ಮಹಾಯೋಗಿಗಳು ಮತ್ತು ಶ್ರೀ ನಿರಂಜನ ಪರಮ ಪೂಜ್ಯ ಇಲ್ಕಲ್ ಮಹಾಂತ ಶಿವಗಳ ಆಶ್ರಯದಲ್ಲಿ ಬೆಳೆದಂತ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಅವರು ಏನು ದುಶ್ಚಟಗಳು ಇದ್ದು ಮಾಡಬೇಕು, ಹೋಗಲಾಡಿಸಬೇಕು, ಏನು ಶರಣ ತತ್ವ ಬಸವ ತತ್ವವನ್ನು ಈ ಸಮುದಾಯದಲ್ಲಿ ಬಿತ್ತಬೇಕು, ದುಶ್ಚಟಗಳು ದೂರ ನಿರ್ಗುಣ ಮಾಡಬೇಕು, ಆ ಮಹಾಂತ ಜೋಳಿಗೆಯನ್ನು ಕೂಡ ಅವರು ಶ್ರೀ ಶರಣಬಸವ ಮಹಾಸ್ವಾಮಿಗಳು ಮುಂದುವರಿಸಿಕೊಂಡು ಆ ಬೋವಿ ಸಮಾಜ ಏನು ಹಿಂದುಳಿದಂತ, ಶಿಕ್ಷಣ ವಂಚಿತ ಅಂತ, ದುಶ್ಚಟಕ್ಕೆ ಒಳಗಂತ ಅವ್ರನ್ನೆಲ್ಲ ಇದರಿಂದ ಮುಕ್ತಿಗೊಳಿಸಿ ಅವರು ಉನ್ನತ ಶಿಕ್ಷಣದಲ್ಲಿ ಬರಬೇಕು, ದುಶ್ಚಟಗಳನ್ನು ದೂರ ಮಾಡಬೇಕಂತೇಳಿ ಆ ಜೋಳಿಗೆ ಮುಖಾಂತರ ಅವರು ದುಶ್ಚಟಗಳನ್ನು ತ್ಯಾಗ ಮಾಡಿಸುವಂತಹ ಬೋವಿ ಸಮಾಜದಲ್ಲಿ ಈ ಮಹತ್ವದ ಹೆಜ್ಜೆಯನ್ನು ಇಟ್ಟಂತ ಮಹಾಪುರುಷರು.